ಈ ತುಕಾರಾಮರ ಮನೆಗೆ ಎಂತೆಂಥವ್ರು ಬಂದ್ರು ಕೂಡ ತುಕಾರಾಮರು ಸತ್ಕಾರ ಮಾಡಿ ಕಳಿಸಿದ್ರು. ಆದ್ರೆ ತುಕಾರಾಮರು ಒಂದಾನೊಂದು ದಿನ ಬಂಡಾರ ಪರ್ವತದ ಮ್ಯಾಲ ಹೋಗಿ ಕುಂತಿದ್ರು. ಅಮೇರಿಕಾದಿಂದ ಅನಗಡ್ಸ್ ಬಾಬಾ ಬಂದ ಅಂತ್ರಿ. ಏನಂತ ಬಂದ? ಕೈಯಾಗ ಒಂದು ಕಾಲ್ಪೋನಷ್ಟೇ ಕಟೋರಿ ಹಿಡ್ಕೊಂಡಿದ್ದವ್. ಈ ಕಟೋರಿಯನ್ನ ಯಾವ ಪುಣ್ಯಾತ್ಮ ತುಂಬಿಸ್ತೀರಿ, ಈ ಕಟೋರಿಯನ್ನ ತುಂಬಿಸಿದ್ರ ಅವನೇ ಜಗತ್ನಾಗ ಪುಣ್ಯಾತ್ಮ ತಿಳ್ಕೊಂತೀನಿ ಅಂತ ಬಂದ್ರಿ. ಎಷ್ಟು ಕಲ್ತಿದ್ದ? 4 ವೇದ, 6 ಶಾಸ್ತ್ರ, 18 ಪುರಾಣ, 14 ವಿದ್ಯೆ, 64 ಕಲೆ ಕಲಿತು ಪಾರಂಗತ ಆಗಿದ್ದ ಅನಗಡ್ಸ್ ಬಾಬಾರಿ. ಇವ ಎಲ್ಲಿ ಬಂದ? ಕೇಳಿದಾರೆ ಎಲ್ಲೇ ವಾತಾವರಣದೊಳಗೆ ಎಂಥ ಜ್ಞಾನಿ ಎಲ್ಲದಾನಂತ ಕೇಳಿದಾಗ ಕೇಳ್ಕೊಂತ ಬಂದಾರಿ. ಮಹಾರಾಷ್ಟ್ರದೊಳಗೆ ಬಂದ ಅನಗಡ್ಸ್ ಬಾಬಾ. ಮಹಾರಾಷ್ಟ್ರದೊಳಗ ಬಂದ. ಆ ಮಹಾರಾಷ್ಟ್ರದೊಳಗೆ ಬಂದು ಕೇಳಿದ, ಅದನ್ನ ಏನಪ್ಪಾ ಕಾಲ್ಪೋನಷ್ಟು ಏನ್ ಧಾನ್ಯ ತುಂಬುದು, ನಾ ತುಂಬಿಸ್ತೇನೆ ನೀ ತುಂಬಿಸ್ತೇನೆ ಅಂತ ಹಂಗ ಹಾಕಾಕತ್ರಿ ಅದ್ರೊಳಗ ಕಾಳ. ಒಬ್ಬ 7 ಚೀಲ ಗೋಧಿ ಹಾಕಿದಂತ ಆ ಕಟೋರಿ ಒಳಗ. 7 ಚೀಲ ನುಂಕೊಂತ್ರಿ ಅದು. ಇಂಥವು 1000 ಚೀಲವನ್ನ ನುಂಕೊಂತ ಅದ ಕಟೋರಿ. ಆ ಕಟೋರಿಯನ್ನ ತಗೊಂಡ ಬಂದಾರಿ ಮಹಾರಾಷ್ಟ್ರದೊಳಗೆ. ಕೇಳಿದ, ನೋಡಪ್ಪ ಈ ಕಟೋರಿಯನ್ನ ಯಾರು ತುಂಬಿಸವ್ರದಾರಿ ಧಾನ್ಯದಿಂದ ಅಂತ ಕೇಳಿದ್ರು. ಅವಾಗ ಯಾರಂತ ಹೇಳ್ಬೇಕ್ರಿ? ದೇವದೊಳಗೊಬ್ಬ ತುಕಾರಾಮ್ ಹುಟ್ಟ್ಯಾನ. ಅವನ ಮನ್ಯಾಗ ತಿನ್ನಾಕ ಕುಳಿಲ್ಲ, ನೀರಿಲ್ಲ, ಇಂಥ ಪರಿಸ್ಥಿತಿ ಒಳಗದಾನ. ಅಂತವನ್ ಕೇಳೋಗ್ರಿ ಅಂತ ಹೇಳಿದ್ರು. ಅಂತವನ್ ಕೇಳೋಗ್ರಿ ಅಂತ ಹೇಳಿದ್ರು. ಯಾವಾಗ ತುಕಾರಾಮನ ಕೇಳಂದಾಗ ತುಕಾರಾಮ ಬಂಡಾರ ಪರ್ವತದ ಮ್ಯಾಲ ಕುಂತಿದ್ದ ಪುಣ್ಯಾತ್ಮರೇ. ಇವ ಅನಗಡ್ಸ್ ಬಾಬಾ ಕೇಳ್ಕೊಂತ ಬಂದಾರಿ ದೇವದೊಳಗ ತುಕಾರಾಮನ ಮನೆ ಎಲ್ಲ ಅಂತ ಹೇಳಿ. ತುಕಾರಾಮನ ಮನೆ ಎಲ್ಲಂತ ಕೇಳಿದಾಗ ಏನಾತ್ರಿ ಅಂದ್ರ ಅವ್ರೇನು ಚಲೋ ವಾಚ್ಯದಿಂದ ಹೇಳಿಲ್ಲ. ಅಂತವನ್ ಮನಿ ಕೇಳಾತಿರ್ಲೋ ಮರ, ಹೋಗಿ ಹೋಗಿ ಹೋಗ್ರತ್ತಾಗ ಅವ್ನ ಮನಿ ಮುಂಜಾನೆ ಯಾಕೆ ತೆಗೆದಿರ್ಲಿ ಅಂತ ಹೇಳತ್ತಿರಂತ ತುಕಾರಾಮನಿಗೆ. ಇಂಥ ತುಕಾರಾಮ ಏನ್ರಿ ಅಂತಂದ್ರ ಆ ಹೊರಗೆ ಮಾತಾಡೋರ್ದೇನ್ ತಲೆ ಕೆಡಿಸ್ಕೋಬೇಡ್ರಿ ನೀವು. ಯಾಕ್ರಿ ಅಂದ್ರ ಅವ್ ಈಗ್ಲಿಂತ್ರ ಬಂದಿಲ್ರಿ ಅವು. ನೋಡು, ದ್ವಾಪಾರ ಯುಗದೊಳಗ ಕೌರವ್ರು ಎಷ್ಟಿದ್ರು? 11 ಅಕ್ಷೇಣಿ ಇದ್ರು, ಹೌದಿಲ್ರಿ? ಪಾಂಡವ್ರು ಎಷ್ಟಿದ್ರು? 7 ಅಕ್ಷೇಣಿ ಇದ್ರಿ. ಪಾಂಡವ್ರು ಶುದ್ಧ ಪಾಂಡವ್ರು ಎಷ್ಟಿದ್ರು? 5 ಮಂದಿ ಇದ್ರು. ಕೌರವ್ರು ಎಷ್ಟಿದ್ರು? 101 ಮಂದಿ. ಇಂಥ ಮಾತಾಡೋರು ಅವ್ರ ಹಿಂದ್ಲಿಂತ್ರನೇ ಜಾಸ್ತಿ ಅದಾರ್ರಿ. ಅವ್ರು ಈಗ್ಲಿಂತ್ರ ಅಲ್ರಿ, ಅದ ಹಿಂದ್ಲಿಂತ್ರನೇ ಜಾಸ್ತಿ ಅದಾರ್ರಿ. ಎಲ್ಲಾ ಜಾಸ್ತಿನ ಅದಾರ. ಅದಕ್ಕೆ ಈಗ ನೋಡಿ ಸಂತ್ರ ಹಬ್ಬದಿಂದ ತೆಗದ್ರು. ಹಬ್ಬ ಅಂದ್ರೆ ಯಾರಿಗೆ ಅದಾವ್ರಿ ಹಬ್ಬ ರೀ ಮಹಾರಾಜ್ರ? ಪಂಚಮಿ, ಉಗಾದಿ, ಇವ್ ಮಾನಮ್ಮಿ, ದೀಪಾವಳಿ, ಇವೆಲ್ಲ ಯಾರು ರೀ ಹಬ್ಬ? ಇವ ಎಲ್ಲ ಹೆಣ್ಮಕ್ಳು ಊರವ್ರಿ ಹಬ್ಬ ಇವ. ಮತ್ ಒಂದ್ ಹಬ್ಬ ಐತ್ರಿ ಗಂಡ್ಮಕ್ಳು. ಯಾವ್ದ್ರಿ ಅದ? ಹೋಳಿ ಹುಣ್ಣಿ. ಇದ್ರ ಮಕ ಸದ್ಯ ಕೊಂಡು ನೋಡಂಗಿಲ್ಲ ಹೋಳಿ ಹುಣ್ಣಿಯಾಗ. ಎಂತ ಹಬ್ಬ ಐತ್ರಿ ಅವ್ರದ್ದು? ಹೋಳಿ ಹುಣ್ಣಿ ಹೋಗ್ಕೊಂಡಾಗ ಹೋಳಿ ಹುಣ್ಣಿ ಇವ್ರದ್ದು. ಯಾವಾಗ ಹೋಗೋಕ್ ಚಲೋ ಆತ ಅವಾಗ ಹೋಳಿ ಹುಣ್ಣಿ ಅಂತ. ಅದು ಆ ಹೋಳಿ ಹುಣ್ಣಿ ದಿನ ಒಬ್ಬೊಬ್ರ ಮನ್ಯಾಗಿರ್ತೈತಿ ಅಂತ್ರಿ. ಅದ ಎಂತದ್ರಿ? ಯಾವ ಕುಡ್ದು ಗದ್ಲಾ ಮಾಡ್ತಾನಲ್ಲ, ಇದು ವರ್ಷಕ್ಕೊಮ್ಮೆ ಹೋಳಿ ಹುಣ್ಣಿ ಇದ್ರ ಅವ್ರ ಮನ್ಯಾಗ ದಿನ ಹೋಳಿ ಹುಣ್ಣಿ ಅಂತ. ಯಾವ ಕುಡಿದು ಇರ್ತಾನಲ್ಲ ಮನಿಯೊಳಗ, ಇದು ವರ್ಷಕ್ಕೊಮ್ಮೆ ಇದ್ರ ಅವ್ರ ಮನ್ಯಾಗ ದಿನ ಹೋಳಿ ಹುಣ್ಣಿ ಅಂತ್ರಿ ಅದು. ಅದಕ್ಕೆ ಮನುಷ್ಯ ಇಲ್ಲೇನಂತಾರ, ನೀವ್ ಎಚ್ಚರ ಆಗ್ರಿಪ್ಪ, ಎಚ್ಚರ ಆಗ್ರಿ ಅಂತಾರ. ಯಾಕಂದ್ರ ಒಬ್ಬ ಅವಂತಾನ, ಅಲ್ಪ ನಾನು ಕುಡ್ದ ನಿಮಗೇನಾಗೈತಿ ಅಂತ ಕೇಳ್ತಾನ್ರಿ. ಒಬ್ಬ ಕುಡಿದ್ರಿಂದ 10-12 ಮಂದಿಗೆ ಟೆನ್ಷನ್ ಹೌದಿಲ್ರಿ? ಅದು ಅಷ್ಟು ಮಂದಿಗೆ ಟೆನ್ಷನ್ ರೀ ಒಬ್ಬ ಕುಡಿದ್ರಿಂದ. ಬರೀ ಇದು ನಾ ಏನ್ ಸತ್ರ ಸಾಯಿಲ್ ಅಂತಾನ್ರಿ. ಇವ್ರೇನ್ ಇರಾಕ್ ಬಂದಾರ್ರಿ? ಇವ್ರು ಇರಾಕ್ ಬಂದಿಲ್ಲ, ನಾವು ಎಲ್ಲಾರು ಹೋಗವ್ರ. ಆದ್ರೆ ಇಲ್ಲಿ ಏನಂತಾರ, ಒಂದ್ ಅರ್ಥ ಮಾಡ್ಕೊಂಡು ಹೋಗ್ರಿ ಅಂತಾರಿ. ಯಾವಾಗ ಅನಗಡ್ಸ್ ಬಾಬಾ ಕೇಳ್ಕೊಂಡ್ ಬಂದ, ತುಕಾರಾಮನ ಮನೆಯಲ್ಲೈತಿ ಅಂತ ಹೇಳಿದ್ರಿ, ಇಲ್ಲ ಐತಿ ಹೋಗ್ರಿ ಅಂತಂದಾಗ ದೇವದೊಳಗ ಇಂದ್ರಾಯಣಿ ತೀರದಲ್ಲಿ ತುಕಾರಾಮನ ಮನೆಗೆ ಬಂದ್ರು. ಅನಗಡ್ಸ್ ಬಾಬಾ ಬಂದ.
ಭಿಕ್ಷಾನ್ ದೇಯಿ ಅಂದಾರಿ. ಭಿಕ್ಷಾನ್ ದೇಯಿ ಅಂದ ತುಕಾರಾಮನ ಮನಿ ಮುಂದೆ ಅನಗಡಸ ಬಾಬಾ ಯಾವಾಗ ಭಾಗ್ಯರಥಿ 3 ಮಂದಿ ಹೆಣ್ಣು ಮಕ್ಕಳ್ರಿ ಅವಂಗ, 3 ಮಂದಿ ಗಂಡು ಮಕ್ಕಳು. ಆ ಭಾಗ್ಯರಥಿ ಅನ್ನುವಕ್ಕೆ ಏನ್ ಮಾಡಿದ್ರು ಅಂದ್ರ ಒಂದು ಹಿಡಿ ಹಿಟ್ಟು ತಗೊಂಡು ಹೋಗಿ ನೀಡಾಕ್ ಹೊಂಟಿದ್ಲು. ತುಕಾರಾಮನ್ ಹೆಂಡತಿ ಜೀಜಾಬಾಯಿ ರೀ. ಜೀಜಾಬಾಯಿ ಮುಂಗೈ ಹಿಡ್ಕೊಂಡ್ರಿ. ನಿಮ್ಮ ಅಪ್ಪನು ಬರೇ ದಾನ ಧರ್ಮ ಅಂತ ಮಾಡಿ ಎಲ್ಲ ಮನಿ ಒಳಗಿಂದ ಎಲ್ಲ ದಾನ ಮಾಡಿ ಹೋಗ್ಯಾನ, ಮತ್ತ ನಿನಗೂ ಅದ ಬುದ್ಧಿ ಬಂತೇನ, ಕೈ ಬಿಡಂತ ಬಿಡಿಸಿದ್ರಿ. ಅವಾಗ ಕೈ ಬಿಡ್ತೀರಿ. ಅದ್ ಭಾಗ್ಯರಥಿ ಅನ್ನೋ ಹುಡುಗಿ 6 ವರ್ಷದ ಬಾಲಿ. ಅವ ಅನಗಡಸ್ ಬಾಬಾ ನಿಂತ ಬಿಟ್ಟಿದ್ದ ಬಾಗಿಲಿಗೆ. ಈಗ ಮತ್ ಒಳಗ್ ಹೋದ್ಲು, ಮತ್ ಹಿಡ್ಕೊಂತ್ರಿ ಹುಡುಗಿದು. ಏನಂತ್ರಿ ಇದು? ನನ್ನ ಮನೆ ನನ್ನ ತುಕಾರಾಮ ನನ್ನ ತಂದಿ ಮನಿ ಮುಂದೆ ಬಂದವ್ರನ್ನ ಇನ್ನೂವರೆಗೆ ಯಾರನ್ನು ಹೊಳ್ಳಿ ಕಳಿಸಿಲ್ಲ, ಹೊಳ್ಳಿ ಹೋದ್ರೆ ನನಗೆ ಅವಮಾನ ಆಗ್ತೈತೆ ಅಂತ ಹೇಳಿ ಆ ಹುಡುಗ ಕಣ್ಣೀರ್ ತೆಗೆದು ಅಳಾಕತ್ರಿ. ಭಾಗ್ಯರಥಿ ಅಳಾಕತ್ರಿ. ಪರಮಾತ್ಮ ಯಾವ ವೇಷದಲ್ಲಿ ಬರ್ತಾನ ಗೊತ್ತೇನ್ರಿ? ಎಂತ ವೇಷದೊಳಗೆ ಬಂದ ಯಾವ ಪ್ರಸಾದವನ್ನ ಕೇಳ್ತಾನ ಗೊತ್ತಿಲ್ಲ. ಏನ್ ಹೇಳಾಕ ಗೊತ್ತಾಗುದಿಲ್ಲ ಅಂತ ಹೇಳಿ ಆ ಹುಡುಗಿ ಮತ್ತ ತಗೊಂತು. ಮತ್ತ ಬಂದಾರಿ. ಜೀಜಾಬಾಯಿ ಬಂದ್ಲು, ಬೇಡ ಮತ್ ಹಿಡ್ಕೊಂಡೆ ಅಂತ ಮತ್ತೊಮ್ಮೆ ಬಿಡಿಸ್ಲಲ್ರಿ. ಬಿಡ್ತು. ಹುಡುಗಿ ಅಗದಿ ಆಕೆಗೆ ದುಃಖ ಆಗಿ ಹೇಳಕತ್ರಿ. ಆ ಹುಡುಗಿ ಅದು ಭಾಗ್ಯರಥಿ ಮೈಯೆಲ್ಲ ನೀರಾತ ಹುಡುಗಿದು. ಮತ್ತು ತಗೊಂಡ ಬಿಟ್ರಿ. ಏನ ಬಡದ್ರು ಹೊಡಿಲ್ಲ ನನ್ನ ತಾಯಿ ಜೀಜಾ, ಭಿಕ್ಷಾ ನೀಡ್ದ ಕಳಿಸ್ಬಾರ್ದು ಅನಗಡಸ್ ಬಾಬಾಗ ಅಂತೇಳಿ ತಗೊಂಡು ಆಕಿ ಬಂದ್ ಗಪ್ಪನ ಏನ ಹಿಡಿದ್ಲು, ಮತ್ತು ಮುಂಗ ಹಿಡಿದ್ಲು. ಮತ್ತೆ ತಗೊಂಡಿ ಅಂತೇಳಿ ಯಾವಾಗ ತಗೊಂಡ್ಲು ಆ ಹುಡುಗಿ ಏನ್ ಮಾಡಿತ್ರಿ ಅಂದ್ರೆ ಇಷ್ಟ ಹಿಡ್ಕೊಂಡಿತ್ತು ನೋಡ್ರಿ. 2 ಬಳ್ಳಾಗ ಎಷ್ಟು ಬಂದಿತ್ರಿ ಹಿಟ್ಟದ? 1-2 ಜ್ವಾಳದ ಕಾಳು ಹಿಟ್ಟು ಬಂದಿರ್ಬೇಕನ್ರಿ 2 ಬಳ್ಳಾಗ. ಬಿಟ್ಟಾಳ ಅಂತೇಳಿ ಜೀಜಾಬಾಯಿ ಹೋದ್ಲು. ಮುಂದ ಅನಗಡಸ್ ಬಾಬಾ ಬಾಗಿಲಿಗೆ ನಿಂತಿದ್ದ. ಬಾಬಾ ನಿನ್ನ ಕಟೂರಿಯನ್ನು ಮುಂದ್ವಡ್ಡು, ನಾ ದಾನ ನೀಡ್ತೀನಿ, ಪ್ರಸಾದ್ ನೀಡ್ತೀನಿ ಅಂತ ಹೇಳ್ತಿರು ಹುಡುಗಿ. ಏನ್ವಾ ನೀ 2 ಬಳ್ಳಾಗ ತಂದಿದಿ, ಈ ಕಟೂರಿ ಒಳಗೆ 1000 ಚೀಲ ತುಂಬೆ ಹೋಗ್ಯಾವಿದ್ರೊಳಗೆ ನುಂಗೇತಿದ ಕಟೂರಿ. ನಿನ್ನ 2 ಬಳ್ಳಾಗಿನ ಹಿಟ್ಟು ಏನಾದಿತ್ತ? ಹೋಗ್ ಮೊದಲು ಅಂದಾರಿ. ಅವಾಗ ಏನಂತ್ರಿ ಅದು? ನನ್ನ ತಂದೆ ತುಕಾರಾಮ ಇಟ್ಟಲನ್ನ ಸತ್ಯವಾಗಿ ನುಡಿದಿದ್ದ ಕರೆ ಇದ್ರ, ನನ್ನ ತಂದೆ ಭೂಮಿ ಮೇಲೆ ಹುಟ್ಟಿ ಈ ಮನುಷ್ಯ ಜನ್ಮದ ಎಲ್ಲರಿಗೆ ಕಲ್ಯಾಣ ಮಾಡಿದ್ದ ಕರೆ ಇದ್ರ ನಿನ್ನ ಕಟೂರಿ ತುಂಬತತಿ, ಕಟೂರಿ ಮುಂದ್ ಮಾಡಂತ ಹೇಳಿದ್ರಂತ್ರಿ. ಎಂಥ ಭಾವ ನೋಡ್ರಿ. ಅಂದ್ರ ಯಾರಲ್ಲಿ ಸದ್ಭಾವ ಇರ್ತತೋ ಆ ಮನಿ ಒಳಗೆ ಮುದ್ದು ಮಕ್ಕಳ ಹುಡ್ತಾವ. ನಮ್ ಭಾವ ಚಲೋ ಇಲ್ಲ ಅಂದ್ರ ಚಲೋ ಹೊಟ್ಟೋಲ್ರಿ ಅಲ್ಲಿ. ನಮ್ದ ಚಲೋ ಇಲ್ಲ ಅಂದ್ರೆ ಇಲ್ಲಿ ಏನಂತಾರ, ಜ್ವಾಳ ಬಿತ್ತಿ ಗೋಧಿ ಬಾ ಅಂದ್ರ ಬರ್ತೈತೇನ್ರಿ ಹೊಲ್ದಾಗ? ಬರೋದಿಲ್ಲ. ಗೋಧಿ ಬಿತ್ತಿ ಜ್ವಾಳ ಬಾ ಅಂದ್ರ ಬರ್ತೈತೆ? ಬರೋದಿಲ್ಲ. ಅದಕ್ಕೆ ಇಲ್ಲಿ ಏನಂತಾರ ಅಂದ್ರ, ನಮ್ಮ ಮಕ್ಕಳ ಮರಿಗೆ ಸತ್ಯಕ್ಕೆ ಒಳ್ಳೆ ಬುದ್ಧಿಯನ್ನ ಪ್ರಯೋಗ ಮಾಡ್ಬೇಕ್ರಿ. ಒಳ್ಳೆ ಬುದ್ಧಿ ಪ್ರಯೋಗ ಮಾಡ್ಬೇಕು. ತುಕಾರಾಮ್ ಮಾಡಿದ್ದ ನೋಡ್ರಿ. ಆ ಮಕ್ಕಳಿಗೆ ಕುಳಿಲಿಲ್ಲ, ತಿನ್ನಾಕ ಊಟ ಇರ್ಲಿಲ್ಲ, ಹಣ್ಣಿರ್ಲಿಲ್ಲ. ಅಂತದ್ರೊಳಗ ಭಕ್ತಿಯನ್ನು ಉಳಿಸ್ಕೊಂಡು ಹೋಗಿದ್ರು. ಅವಾಗ ಅನಗಡಸ್ ಬಾಬಾ ಅಂದ, ಹೋಗವಾ ಭಾಗ್ಯರಥಿ, ಏನ್ ಮಾಡಿ ಹೋಗ ಒಳಗಂದ. ಅವಾಗ ಭಾಗ್ಯರಥಿ ಅಂದ್ಲು, ನಿನ್ನ ಕಟೂರಿ ಒಡ್ಡು ಅದು ತುಂಬಲಿಲ್ಲ ಅಂದ್ರೆ ಇಲ್ಲೇ 5 ನಿಮಿಷನಾಗ ನಾ ಪ್ರಾಣ ತ್ಯಾಗ ಮಾಡ್ತೇನೆ ಅಂತ ಹೇಳಿದ್ರಿ ಭಾಗ್ಯರಥಿ. 6 ವರ್ಷದ ಬಾಲಿದ್ರಿ ಆಕಿ. ಆದ್ರ ಕಟೂರಿ ಎಷ್ಟು ಕಾಳ ತಗೊಂಡಿತ್ತು? 1000 ಗಟ್ಲೆ ತಗೊಂಡಿತ್ತು ಒಳಗದು. ನುಂಗಿ ಹಾಕಿತ್ರಿ ಅದು. ಅಂದ್ರೆ ಯಾರಲ್ಲಿ ಧರ್ಮ ಐತಿ ಅವರಿಂದನ ತುಂಬತೈತಿ ಅಂತ ಅನಗಡಸ್ ಬಾಬಾನ ವಾಕ್ಯ ಐತ್ರಿ. ಯಾವನಲ್ಲಿ ಧರ್ಮ ಪುಣ್ಯ ಅನ್ನೋದೈತಿ ಅವನಿಂತ್ರ ತುಂಬತೈತಿ, ಇಲ್ಲಾಂದ್ರೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಮುಂದ್ವಡ್ಡ ದೇವ ಅಂತ ಹೇಳಿಳು. ಅನಗಡಸ್ ಬಾಬಾ ಮುಂದ್ ಬಂದು, ಏನೋ ಬಾ ಚಡ್ಪಡ್ಸತ್ತಿ, ಅದಕ್ಕೆ ಮುಟ್ಟುದಿಲ್ಲ, ಬರೇ ನೀ 2 ಬಳ್ಳಾಗಿನ ಹಿಟ್ಟ ಆ ಕಟೂರಿಗೆ ಮುಟ್ಟುದಿಲ್ಲ ಅಂದ. ಮುಂದ್ವಡ್ಡ ಅಂತ ಹೇಳಿದಳು. ತನ್ನ ತಂದಿ ನೆನೆಸ್ಕೊಂಡ್ಲು, ಅಪ್ಪ ನೀನು ಜಗತ್ತಿಗಾಗಿ ನಾವು ನೀರು ಅನ್ನ ಅಂತ ಕೊರಗಾಕತ್ತೇವಿ, ಆದ್ರೆ ಇಲ್ಲಿ ಭಿಕ್ಷಕ್ಕಾಗಿ ಯಾವ ರೂಪದೊಳಗೆ ಬಂದಾನೋ ಪರಮಾತ್ಮ, ನನಗ ಅವಮಾನ ಆಗ್ಲಿ, ನಾ ನೀಡ್ಲಾರ್ದ, ಆದ್ರೆ ನಿನಗ ಅವಮಾನ ಆಗ್ಬಾರ್ದು ಅಂತ ಹೇಳಿದ್ರು. ಗಂಡು ಮಕ್ಕಳು ಬಿಟ್ಟು ಕೊಡ್ತಾರ್ರಿ, ಹೆಣ್ಣು ಮಕ್ಕಳ ತಂದಿ ಯಾವಾಗ್ಲೂ ಬಿಟ್ಟು ಕೊಡೋದಿಲ್ಲ. ಅಷ್ಟು ಶುದ್ಧವಾಗಿ ಇರ್ತೈತಿ ಅವ್ರು.
ತಂದೆಯನ್ನ ಯಾವಾಗ ಒಗದು ಮಾತಾಡೋದಿಲ್ಲ ಮಕ್ಳು. ಕೂಸ್ ಹೆಣ್ಮಕ್ಳು ನೋಡ್ರಿ ನೀವು ಬಹಳ ಸ್ವಭಾವ ಒಳ್ಳೇದವ್ರು. ಅಪ್ಪ ನಿನ್ನಗ ಅವಮಾನ ಆದ್ರ ನಾ ಪ್ರಾಣ ಇಡುದಿಲ್ಲ ಅಂತ ಹೇಳಿದ್ರಂತ್ರಿ ಭಾಗೀರಥಿ. ನಾ ಪ್ರಾಣ ಇಡುದಿಲ್ಲ ಅಂತ ಹೇಳಿದ್ರಂತ. ಇದು ತುಂಬಲಿಲ್ಲ ಅಂದ್ರೆ ನಾ ಪ್ರಾಣ ಇಡುದಿಲ್ಲ ಬಾಬಾ ಅಂತ ಹೇಳಿದ್ರಂತ ತುಕಾರಾಮ್. ಅಂದ ಅನಗಡಸ ಬಾಬಾನ ಕಟೂರಿ ಒಳಗೆ ಆಡಬಳ್ಳೆ ಬಿಡ್ತಾಳ. ಅದು ತುಂಬಿ ಹೊರಗೆ ಎಲ್ಲ ಚೆಲ್ಲಾಕತ್ತಂತ್ರಿ ಆ ಕಟೂರಿ. 10 ಚೀಲಗಟ್ಲೆ ಒದು ಇಟ್ಟ ಹೊರಗೆ ಚೆಲ್ಲಾಕತ್ತಂತ. ಹೆಂಗಾಗಿರ್ಬೇಕ್ರಿ ಅನಗಡಸ್ ಬಾಬಾಗ? 4 ವೇದ 6 ಶಾಸ್ತ್ರ 18 ಪುರಾಣ 14 ವಿದ್ಯೆ 64 ಕಲೆ 84 ಸಿದ್ಧಿಗೆ ಪ್ರಯೋಗ ಆಗಿದ್ದಾರೆ. 84 ಸಿದ್ಧಿಗೆ ಪ್ರಯೋಗ ಆಗಿದ್ದಾರೆ. ಇಂಥ ಅನಗಡಸ್ ಬಾಬಾ ನಿಂತಲ್ಲಿ ನೀರು ಹರಿಯಾಕತ್ತಂತ. ಮೈ ಒಳಗೆ ನೀರು ದಗಳ ದಳ 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 ಹರಿಯಾಕತ್ತಂತ. ಅವ್ವ ನೀ ಬರೇ ಇದಕ್ಕೆ 1000 ಚೀಲಗಳು ಹಾಕಿದ್ರ ತುಂಬಿಲ್ಲ ಈ ಕಟೂರಿ. ನಿನ್ನ 2 ಬಳ್ಳಾಗಿನ ಹಿಟ್ಟು ಹಾಕಿದ್ರ ಇದು ತುಂಬಿ ಹರಿಯಾಕತ್ತಂದ್ರ ನೀ ಎಷ್ಟು ಪುಣ್ಯ ಮಾಡಿದಿ, ನಿನ್ನ ತಂದೆ ಎಷ್ಟು ಪುಣ್ಯ ಮಾಡ್ಯಾನಂತ ಕೇಳಿ. ಅವ ಭಾಗ್ಯರಥಿ ಅಂದಂತ. ಯಪ್ಪ ನನ್ನ ತಂದೆ ಮುಂದಿನ ನಾ ದುಳ್ಳಾನು ಅಲ್ಲ ಅಂತ ಹೇಳ್ದಳಂತ ಭಾಗ್ಯರಥಿ. ನೋಡಿ ಎಂತ ಭಾವ ಇತ್ತಂದ್ರ ಮನುಷ್ಯನಲ್ಲಿ ಈ ಭಾವ ಬೇಕಂತ. ನನ್ನ ತಂದೆ ಮುಂದಿನ ನಾ ದುಳ್ಳಾನು ಅಲ್ಲ, ಏನೋ ನಿನ್ನ ಪುಣ್ಯದಿಂದ ನೀ ಅನಗಡಸ್ ಬಾಬಾ ನಿಂತಿಯಲ್ಲ, ನಿಂದು ಆಶೀರ್ವಾದ ನನ್ ಮ್ಯಾಗಿರ್ಲಿ ಅಂತ ಹೇಳಿದಳು. ಈ ಬುದ್ಧಿ ಸ್ವಭಾವ ಬೇಕಂತ್ರಿ ಮನುಷ್ಯ. ಆದ್ರೆ ನಮ್ಮಂತೇಳಿ ಒಂದ್ ಸ್ವಲ್ಪ ಏನ್ರ ಒಳ್ಳೇದ್ ಬಂತಂದ್ರ ಏನಾರ ಮನಸ್ಸು ಅನ್ನೋದು ಓಡಿಸ್ತೈತಿ. ಅದಕ್ಕೆ ಏನಂತಾರ, ಇಲ್ಲಿ ಏನಂತಾರ ಗೊತ್ತೇನ್ರಿ? ನೀವು ಕುಂತಿರಲ್ಲ ಇಲ್ಲಿ ಪುಣ್ಯಾತ್ಮರೇ, ನಿಮಗ್ ಮನಸ್ಸು ಒಂದು ಹೊರಗೆ ಹೋಗ್ತೈತಿ, ಒಂದು ಒಳಗ್ ಬರ್ತೈತಿ. ಇಲ್ಲಿ ಕೇಳಾಕ ಒಂದು ಕೊಡ್ತೈತಿ, ಒಂದ್ ಮನಸ್ಸು ಹೊರಗೆ ಏನೈತಿನ ತತ್ತ ಹೋಗ್ತೈತಿ. ಅದಕ್ಕೆ ಇಲ್ಲಿ ಏನಂತಾರ, ಒಳ್ಳೆ ಮನಸ್ಸು ಇಲ್ಲೇನು ಕುಂತ ಕೇಳಾತಿರಲ್ಲ, ಇದ್ರ ಕಡೆ ಓಪನ್ ಮಾಡ್ರಿ. ಹೊರಗೇನ್ ಮನಸ್ಸು ಹೋಗ್ತೈತಲ್ಲ ಅದನ್ನ ಲಾಕ್ ಮಾಡಿಬಿಡ್ರಿ ಅಂತಾರೆ. ಅದನ್ನ ಲಾಕ್ ಮಾಡಿದ್ದ ಇತ್ತಂದ್ರ ನೀನು ಪರಮಾತ್ಮನ ನೀ ಹುಡುಕ್ ಬೇಡ, ಪರಮಾತ್ಮ ನಾ ನಿನ್ ಹುಡುಕ್ತೇನೆ ಅಂತ ಹೇಳ್ತಾನ. ತಾಯಿಚ ಬೈಸೋಣೆ ಖರಾಯಕ ಚಿತ್ತ ಅವಡೇ ಅನಂತ ಆಳವಾವ. ಗುಡ್ಡದೊಳಗ ಆಕಳ ಮೇಯ್ತಿರ್ತೈತಿ, ಕರ ಮನ್ಯಾಗಿರ್ತೈತಿ, ಅದ್ರ ಚಿತ್ತ ಎಲ್ಲಿರ್ತೈತಿ? ಕರದ ಮ್ಯಾಗ ಇರ್ತೈತಿ. ಹಂಗ ನೀ ಸಂಸಾರದೊಳಗಿರು, ಬ್ಯಾಡ ಅಂತೇಳಿ ಹೇಳಿಲ್ಲ ಅವ್ರ. ಸಂಸಾರದೊಳಗಿರು, ಚಿತ್ತ ಭಗವಂತನ ಮ್ಯಾಲ ನಿಲ್ಲಸ ಅಂತ ಹೇಳ್ತಾರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಪ್ರಪಂಚ ಕರಾವ ನೇಟಕ ಕುಟೆ ನಸಾವ ಪಾಠಕ ತ್ಯಾತ ಘ್ಯಾವೆ ರಾಮ ನಾಮ ಚುಟಕ ಹೇ ಅಂತ ಹೇಳ್ತಾ ಇದ್ದಾರೆ. ಪ್ರಪಂಚ ಮಾಡೋ ಅದು ನೆಟ್ಟಗ ಮಾಡಂತ ಹೇಳ್ತಾರ. ನೀವು ಪಂಡರಕ್ಷೇತ್ರಕ್ಕೆ ಬಂದಿರಿ ಎಲ್ಲಾರು, ಮನಿ ಒಳಗ ಹೆಣ್ಮಕ್ಳ ಭಿಕ್ಷಾ ಬೇಡ ತಿಂದ್ರ ಈ ಪಾರಮಾರ್ಥಕ್ಕೆ ಉಪಯೋಗ ಆಗ್ತದೆ? ಉಪಯೋಗ ಆಗೋದಿಲ್ಲ. ಪ್ರಪಂಚ ಮೊದಲು ನೆಟ್ಟಗ ಮಾಡು, ಪ್ರಪಂಚ ನೆಟ್ಟಗ ಮಾಡು. ಪ್ರಪಂಚ ಕರಾವ ನೇಟಕ ಕುಟೆ ನಸಾವ ಪಾಠಕ, ನೀ ಎಲ್ಲರ ಇರು, ಭಗವಂತನ ನಾಮಸ್ಮರಣ ಗುಣಗಾನ ಸದಾ ನಡಿಲಿ ಅಂತ. ಚುಟಕಿರ್ಲಿ ಬಾಯಿ ನಾಲ್ಗಿ ಒಳಗೆ, ನಾಲ್ಗಿ ಒಳಗೆ ನಾಮಸ್ಮರಣ ಇದ್ದಿದ್ದಾಕರ ಇದ್ರ ನಿಮ್ಗ ಪಂಚಾಯತಿ ಒಳಗೊಂದು ರವಾಸಿ ಕೊಡ್ತಾರ್ರಿ. ಪಂಚಾಯತಿ ಒಳಗೊಂದು ರವಾಸಿ, ಆ ರವಾಸಿಗ ಟಿಕ್ಕಾ ಹಾಕ್ಲಿಲ್ಲ ಅಂದ್ರೆ ನಡಿತೈತೇನ್ರಿ? ಅದು ಟಿಕ್ಕಾ ಬೇಕಲ್ರಿ ಅದಕ್ಕೆ. ಆ ಟಿಕ್ಕಾ ಬೇಕಲ್ಲ, ಅದು ಹಾಳಿ ಹರಿದು ಹೋದ್ರು ಏನಿರ್ತೈತ್ರಿ, ಆ ಟಿಕ್ಕಾ ಮತ್ತು ಹಂಗ ಕಾಣ್ತಿರ್ತೈತಿ. ಹಂಗ ನಿನ್ನ ನಾಲ್ಗಿ ಮ್ಯಾಲ ರಾಮನ್ನು ನಾಮದ ಚಿಕ್ಕ ಕುಂದ್ರಿಸು ಅಂತ ಹೇಳ್ತಾರ. ರಾಮನ್ನು ನಾಮದ ಚಿಕ್ಕ ನಿನ್ನ ನಾಲ್ಗಿ ಮ್ಯಾಲ ಇತ್ತಂದ್ರ ಪರಮಾತ್ಮ ಏನಂತಾನ, ನೀ ಹೋಗು ಕಾಲಕ್ಕ ನಾನು ಕೈ ಹಿಡ್ದ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾನ ಪರಮಾತ್ಮ. ನೀ ಹೋಗು ಕಾಲಕ್ಕ ನಾನು ಕೈ ಹಿಡ್ದು ಕರ್ಕೊಂಡು ಹೋಗ್ತೇನೋ, ನೀ ನನ್ನ ಕಡೆ ಮನಸ್ಸು ಮಾಡಂತ ಹೇಳ್ತಾನ ಪರಮಾತ್ಮ. ಮನಸ್ಸು ಮಾಡಂತ ಹೇಳ್ತಾನ. ಯಾವಾಗ ತುಕಾರಾಮನ ಮನೆ ಮುಂದ ಹಿಟ್ಟು ಬಿದ್ದಿತ್ತು, ಆ ದೇವದೊಳಗಿರ ಮಂದಿ ಎಲ್ಲ ಬಂದು ನೋಡತ್ತಾರ. ಇವ್ರ ಮನ್ಯಾಗ ತಿನ್ನಾಕ ಕೂಳಿಲ್ಲ ಅಂತಾರ. ಈ ಅನಗಡಸ್ ಬಾಬಾ ಎಲ್ಲಾ ಹಿಟ್ಟು ಹರ್ಬೇತಲ್ಲಿ ಇವ್ರ ಮನಿ ಮುಂದಂತೆ. ಅನಗಡಸ್ ಬಾಬಾನ ಕೇಳ್ತಾರ, ಇವ್ರ ಮನಿ ಮುಂದೆ ಯಾಕ್ಲಿ ಎಲ್ಲಿಂತ್ರ ಹಿಟ್ಟು ಹಿಡ್ಕೊಂಬಂದಿ ಟ್ರಕ್ ಗಟ್ಲೆ ಅಂತ ಕೇಳ್ತಾರ. ಯಪ್ಪ ಇದು ಯಾರ ಮನ್ಯಾಗಿಂದಲ್ಲ, ತುಕಾರಾಮನ ಮನ್ಯಾಗಿಂದ ಅಂತ ಅನಗಡಸ್ ಬಾಬಾ ಅಂತ. ಯಾವಕ ತಿನ್ನಾಕ ಕೂಳಿಲ್ಲ, ಇದೆಲ್ಲಿಂತ್ರ ಹಿಟ್ಟು ಬಂತು? ಮಾಡಿದ ಪುಣ್ಯ ಏನ, ಮಾಡಿದ ಪುಣ್ಯ ಅದೇನ್ ಮಾಡ್ತೈತಿ, ಅದ್ರ ನೆಲಿನ ಇಲ್ಲ ಅಂತಾರ ಅವ್ರು. ನೆಲಿನ ಹತ್ತುದಿಲ್ಲ. ಯಾವಾಗ ಅನಗಡಸ್ ಬಾಬಾ ಕೇಳ್ತಾನ, ಭಾಗ್ಯರಥಿ ನೀ ತುಕಾರಾಮನ ಮಗಳಾಗಿ ಹುಟ್ಟಿ ಬಂದಿದ್ದಕ್ಕೂ ಇದು ಸ್ವಾರ್ಥಕ್ಕಾದ ಜಗತ್ನ್ಯಾಗ ಅಂತ ಅನಗಡಸ್ ಬಾಬಾ. ನಾ ಇಷ್ಟ ಕಲ್ತಿದ್ದೆ ಕರೆ,
ಆದ್ರೆ ನಿನ್ನ ಮುಂದೆ ನಾ ಬಾಳ ಸಣ್ಣ ಬಾಲ ಅಂತ ತಿಳ್ಕೊ ಅಂತ ಅನ್ಗಡಸ್ ಬಾಬಾ. ಅದಕ್ಕೆ ಗ್ರಂಥ ಓದ್ರಲ್ಲಿ ಏನಿಲ್ಲ. ನೀವು ಓದ್ತೀರಿ, ಜಗ್ ಓದ್ತೀರಿ, ಹಗಲ್ ರಾತ್ರಿ ಓದ್ತೀರಿ. ಪುಸ್ತಕದಾನ ಬುದ್ಧಿ ಮಸ್ತಕಕ್ಕೆ ಬರ್ಬೇಕಲ್ಲ. ಪುಸ್ತಕದಾನ ಬುದ್ಧಿ ಮಸ್ತಕಕ್ಕೆ ಬರ್ಲಿಲ್ಲ ಅಂದ್ರ ಅದು ಜ್ಞಾನ ಹೆಂಗ ಪ್ರಯೋಗ ಆಗ್ತತೇನ್ರಿ? ಪ್ರಯೋಗ ಆಗೋಲ್ಲ. ಅದಕ್ಕೆ ಇಲ್ಲಿ ಏನಂತಾರ, ಅದು ಜ್ಞಾನ ಆಗಬೇಕು. ಎಂತ ಜ್ಞಾನ ಆಗಬೇಕಂದ್ರೆ ಶುದ್ಧ ಜ್ಞಾನ ಆಗ್ಬೇಕಂತ. ಶುದ್ಧ ಜ್ಞಾನ ಆಗ್ಬೇಕಂತ. ಮತ್ತ ಅಶುದ್ಧ ಜ್ಞಾನ ಎಂದೂ ಆಗ್ಬಾರ್ದು ಅಂತಾರು. ಅಶುದ್ಧ ಜ್ಞಾನ ಎಂದೂ ಆಗ್ಬಾರ್ದು. ಅದು ಜ್ಞಾನ ಆಗೋದು ಸುಲಭ, ಅದನ್ನ ಇಟ್ಕೋದು ಬಾಳ ಕಠಿಣ ಅಂತ್ರಿ. ಅದನ್ನ ಇಟ್ಕೋದು ಬಾಳ ಕಠಿಣ ಅಂತ. ಅದ ಹೆಂಗ್ರಿ? ಇಲ್ಲಿ ಕೇಳ್ಯಾರ, ಇವ್ರ ಮಾತ್ ಮೇಲೆಲ್ಲ ಕುಂತ ಧ್ಯಾನ ಕೇಳ್ಯಾರ. ಕೇಳಿದ ಮ್ಯಾಗ ಒಬ್ಬ ಮನುಷ್ಯ ಬರ್ತಾನ, ಇವ್ ಬಂದ್ ಇದ್ರ ಹಾಯ್ತಾನ. ಇವಂತ ನನ್ಗ್ಯಾಕೆ ಹಾದ್ವು ಅಂತ ನೀವು ಓದ್ತಿಲ್ರಿ. ಅಲ್ಲಿ ಜ್ಞಾನ ಅನ್ನೋದು ಓದ್ತಿಲ್ಲ. ಅದಕ್ಕ ಜ್ಞಾನ ಆಗುದು ಸುಲಭ, ಆ ಜ್ಞಾನ ಇಟ್ಕೋದು ಬಾಳ ಕಠಿಣ ಅಂತ. ಜ್ಞಾನ ಆಗೋದು ಬಾಳ ಕಠಿಣ. ಈ ಜ್ಞಾನ ಆಗ್ಬೇಕಾದ್ರೆ ನೀ ಏನ್ ಮಾಡ್ಬೇಕು? ನಿನಗ ಬೇಕಾದ ಒಂದು ಮಾತ ಬೇದಾನಂದ್ರು ಅವ್ ಹೊಳ್ಳಿ ಮಾತಾಡಬಾರ್ದ. ತುಕಾರಾಮನ ಬಡಿಗೆ ಹಚ್ಚಿ ಬಡದ್ರ, ಮುಳ್ಳು ಹಚ್ಚಿ ಬಡದ್ರ, ಆ ತುಕಾರಾಮ್ ಯಾವಾಗಾರ ಇಲ್ಲಪ್ಪ ನನಗ್ ಯಾಕೆ ಹೊಡೆದಿ ಅಂತ ಕೇಳಿದ? ಕೇಳಿಲ್ರಿ, ಅವ್ ಕೇಳಲಿಲ್ಲ. ಹಿಂಗ ಆಳಂದಿಗೆ ದಿಂಡಿ ಒಳಗ್ ಹೋಗುವಾಗ ಒಂದ್ ಊರೊಳಗ ಒಂದು ದೊಡ್ಡ ಮನಿ ಹಾಕಿದ್ರು. ಆ ಮನಿ ಒಳಗ ಬ್ರಹ್ಮ ಪಿಸಾಸಿ ಅಡಗಿತ್ರಿ. ಅದ್ರಾಗ ಬ್ರಹ್ಮ ಪಿಸಾಸಿ ಅಡಗಿತ್ತು. ಇವ್ ತುಕಾರಾಮ್ ಇಟ್ಟಲ್ ಅಂತ ತಡಿ ಇವ್ನ ಓದ್ ಹರ್ದಾಗ ಹಾಕೋಣಂತ ಹಾಕಿದ್ರಿ. ಅದ್ರೊಳಗ ಆ ಬ್ರಹ್ಮ ಪಿಸಾಸಿ ಮನಿ ಒಳಗ್ ಹಾಕಿ ಚಾವಿ ಹಾಕ್ಬಿಟ್ರು. ಯಾವಾಗ ಚಾವಿ ಹಾಕಿದ್ರು ತುಕಾರಾಮ್ ಆ ಇಟ್ಟಲ್ ಕುಂತಾರಿ ಮಕ್ಕೊಂಡ. ಅದು ಬ್ರಹ್ಮ ಪಿಸಾಸಿ 3 ಗಂಟೆಗೆ ಅದು ಕುಣ್ಯಾಕತ್ತಂತ್ರಿ, ದೊಡ್ಡ ಆಕಾರ ತಗೊಂಡ. ಅದು ಕುಣ್ಯಾಕತ್ತು. ಇಟ್ಟಲ್ಗೆ ತುಕಾರಾಮ್ಗೆ ಎಚ್ಚರಾತು. ತುಕಾರಾಮ್ ಎದ್ ನೋಡ್ತಾನ, ಬ್ರಹ್ಮ ಪಿಸಾಸಿ ಜಿಗ್ಯಾತಿತ್ತು. ತುಕಾರಾಮ್ ಏನಂದಾರಿ ಅದಕ್ಕೆ? ಭಗವಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನೀನು 84 ಲಕ್ಷ ಜೀವರಾಶಿ ಒಳಗು ನೀ ಹೆಂಗದಿ ಅಂದ್ರೆ ಅದನ್ನ ನಾ ನೋಡೇನಿ ಅಂದ ತುಕಾರಾಮ್. ಎಷ್ಟ್ ತಾಕತ್ತಿತ್ತು. ನೀ ನರ್ಜಿನೊಳಗೆ ಎಷ್ಟದಿ ಅದನ್ನು ನೋಡೇನಿ ನಾನ. ಆಣಿ ಒಳಗೆ ಎಷ್ಟದಿ ನಿನ್ನ ಆತ್ಮ ಅದನ್ನು ನೋಡೇನಿ. ಎಲ್ಲ ನಮೋಶ್ವರ ರೂಪ ವಿಷ್ಣು ಮಾಯ ಬಾಪ. ನೀನು ಜಗತ್ತಿನ ತಂದೆ ಅದಿ, ನಿನ್ನ ಆಶೀರ್ವಾದದಿಂದ ನಾ ಇದನ್ನೆಲ್ಲ ನೋಡೇನಿ. ಆದ್ರೆ ಇಂಥ ಅವತಾರ ಒಮ್ಮೆ ನೋಡಿದ್ದಿಲ್ಲ, ಇದ್ಯಾಕ ಅವತಾರ ತಗೊಂಡಿ ಅಂತಾರಿ ಆ ರಾಕ್ಷಸಿ ಏನಾತ್ರಿ? ಓಡಿ ಹೋಗಿ ಐಟಲ್ನ ಬಂದ್ ನಿಂತಿದ್ದಂತ. ಓಡಿ ಹೋದಂತ ರಾಕ್ಷಸ ಓಡ್ ಹೋತಂತ್ರಿ. ಇಟ್ಟಲ್ಲ ಅಂದಾಗ ಓಡ್ ಹೋಗ್ಬಿಟ್ಟಿತ್ತಂತ. ಅದಕ್ಕೆ ನಮ್ಮಂತೇಳಿ ಯಾವ ಭಾವ ಇರಬೇಕು? ಒಂದ್ ಏನೋ ಕೆಟ್ಟ ಆಗ್ತತಿ ಅಂದ್ರೆ ಆಗುದಾಗ್ಲಿ ಅದು ಒಳ್ಳೆ ಕಾಕತಿ ಬಿಡ ಅನ್ಬೇಕಂತ. ಒಳ್ಳೆ ಕಾಕತಿ ಬಿಡ ಅನ್ಬೇಕಂತ. ಅದಕ್ಕಿಲ್ಲಿ ಏನ್ ಹೇಳ್ತಾರಂದ್ರ, ಕೈ ಮುಗಿದ್ರನ್ರಿ? ಇಲ್ಲಲ್ಲ, ರಾಮದಾಸರು ಗಂಗಾ ನದಿ ಒಳಗೆ ಜಳಕ ಮಾಡ್ತಿದ್ರು. ಜಳಕ ಮಾಡುವಾಗ ದಂಡಿಗೆ ಒಂದ್ ಏನ್ ಮಾಡ್ತೀರಿ ಅಂದ್ರೆ ಚೋಳ ಕಡಿತಂತವ್ರು ರಾಮದಾಸರು. ಆ ರಾಮದಾಸರು ಅದು ಕಡ್ದಾಗ ಅದನ್ನ ಕೊಲ್ಬೇಕಿಲ್ರಿ. ಹಂಗಾರ ನೀವು ಆಗಿದ್ರು ಕೊಂದ ಬಿಡ್ತಿದ್ವಿ. ಮನ್ಯಾಗ ಒಂದ್ ಇರಿ ಬಂದ್ರೆ ಕಾಲಿ ಬರಿತೀವಿ ನಾವು, ಹೌದಿಲ್ಲ? ಬಸವಣ್ಣವ್ರು ಏನಂತಾರು? ದಯವಿಲ್ಲದ ಧರ್ಮ ಯಾವ ದಯ ಕೂಡಲ ಸಂಗಮ ದೇವ ಅಂತಾರ. ದಯಾ ಇರ್ಬೇಕಂತ. 84 ಲಕ್ಷದ ಜೀವರಾಶಿ ಮ್ಯಾಗೂ ದಯಾ ಬೇಕಂತ. ನೀವ್ ಎಷ್ಟು ವೇದಾಂತ ಹೇಳಿದ್ರು, ಎಷ್ಟು ಪಂಡಿತಗಿರಿ ಮಾಡಿದ್ರು, ನೀವು ಎಷ್ಟು ವಿದ್ಯೆ ತಿಳ್ಕೊಂಡ್ರು, ದಯಾಗುಣ ಯಾವಾಗಿಲ್ಲ, ಅದು ಎಷ್ಟು ಮಾಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನಿಗೆ ದಯಾಗುಣ ಉತ್ಪನ್ನ ಆಗ್ಬೇಕಂತ. ಇವರು ಅದನ್ನ ಚೋಳನ್ನ ತರಗದು ಹೊರಗಿಟ್ರು. ಮತ್ ಜಳಕ ಮಾಡಕ್ ಶುರು, ಮತ್ತು ಬಂದ ಅವ್ರ ಕೈ ಕಡಿತಂತ್ರಿ. ಅದು ಅವಾಗಾರ ಕೊಲ್ಬೋದಿತ್ತಲ್ರಿ. ಹಂಗಾರ ಅವಾಗ ಕೊಲ್ಲಿಲ್ಲ ಅಂತವ್ರು, ಮತ್ತು ಹೊರಗೆ ತೆಗದಿಟ್ರಂತ. ಆಮೇಲೆ ಮತ್ತೆ ಜಳಕ ಮಾಡಕ್ ಶುರು ಮಾಡಿದ್ರು. ಈ ರಾಮದಾಸರಿ ಏನ್ ಸನ್ಯಾಸ ಸಭಾ ಇತ್ತಲ್ಲ, ನಗಾಕತ್ರಂತ್ರಿ, ಕೂ ಹೊಡೆದ್ ನಗಾತ್ರಂತ. ಅವ್ ಬಿಟ್ಟು 2 ಸಲ ಕಡ್ದತ್ವ, ಅವ್ ಇನ್ನೂ ಅದನ್ನ ತೆಗದಿರ್ತಾನ, ಕೊಲ್ಲೋದ್ ಬಿಟ್ಟು ಎಂತ ಹುಚ್ಚದ ನೀವು ಅಂತೇಳಿ ರಾಮದಾಸರಿಗೆ ಹೇಳಿದ್ರು. ಅವಾಗ ಮತ್ತೆ ಇಷ್ಟ ಹಣ್ಣು ಹೊಡೆದ ಮತ್ತೊಂದು ಬಂದು ಕಡಿತಂತ್ರಿ ಅದು ಚೋಳ. ಅದನ್ನ ಮತ್ತು ತೆಗದ್ ಹೊರಗೆ ಹೋಗದ್ರಂತ, ಬಿಸಾಡ್ ಹೋಗದ್ರಂತ ರಾಮದಾಸರು. ಅದು ಬರೀ ಆ ತೆಗದಿರ್ತಿದ್ರಲ್ಲ, ಬಿಸಾಡ್ ಒಗದ್ರ ಅವ್ರು. ಮತ್ತ ಅದು 3ನೇ ಸಲ ಬಿಸಾಡ್ ಹೋಗದ್ರ, ಬೀಸ್ ಒಗದ್ರ ಅವ್ರ ಮನಸ್ಸು ಹೇಳ್ತಂತ, ಅಲ್ಲೋ ರಾಮದಾಸ, ಒಮ್ಮೆ ಕಡೀಲಿ, 2 ಸಲ ಕಡೀಲಿ, 3 ಸಲ ಕಡೀಲಿ, ಅದು 100 ಸಲ ಕಡೀಲಿ. ಅವ್ರ ಮನಸ್ಸು ಹೇಳ್ತಂತ ರಾಮದಾಸ್ 100 ಸಲ ಕಡೀಲಿ, ಅದನ್ನ ಬಿಸಾಡಿ ಯಾಕೆ ಹೋಗದಿ ಅಂತ ಹೇಳ್ತಂತ. ಎಂತ ಮನಸ್ಸಿತ್ತು ರಾಮದಾಸ.
ಅವ್ರ ಮನಸ್ಸು ಹೇಳ್ತಂತ ಅವ್ರು ಪ್ರತಿಯಾಗಿ ಹೇಳ್ತಂತ ಅದನ್ನ 100 ಸಲ ಕಡಿಲಿ ನೀ ಅದನ್ನ ಯಾಕೆ ಬಿಸಾಡ್ ಹೋಗದಿ ಅಂತಾರ. ಅವಾಗ ರಾಮದಾಸರು ಕಣ್ಣಾಗ ದಳ 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 ನೀರ್ ಬಿಡತ್ತ. ಇವೆಲ್ಲಾ ಸನ್ಯಾಸ ಸಭಾ ಬಂದು ಅಂತ ಅಲ್ಲೋ ಒಮ್ಮೆಲ್ಲ 2 ಸಲ ಅಲ್ಲ 3 ಸಲ ಅಲ್ಲ ಅದನ್ನ ಯಾಕೆ ನೀ ಒಗದು ಕೊಂದ್ ಹಾಕ್ಲಿಲ್ಲ ಅಂತ ಕೇಳಿದ್ರಂತ. ಅವಾಗ ರಾಮದಾಸರು ಒಂದ್ ಮಾತು ಹೇಳಿದ್ರಂತ. ಏನಂತ? ಅದ್ರ ಕೆಟ್ಟ ಚಟ ಅದು ಬಿಡವಾಲ್ದ, ನನ್ನ ಒಳ್ಳೆ ಚಟ ನಾ ಹೆಂಗ್ ಬಿಟ್ಟು ಕೊಡ್ಲಿ ಅಂತ ಕೇಳಿದ್ರಂತ. ಅದ 3 ಸಲ ಅಲ್ಲ ಅದ 100 ಸಲ ಕಡಿಲಿ ಕಡದ್ರು ನಾ ಕೊಲ್ಲ ನನ್ನ ಒಳ್ಳೆ ಗುಣ ನಾ ಬಿಟ್ಟು ಕೊಡೋದಿಲ್ಲ ಅಂತ. ಯಾವಾಗಿಷ್ಟು ಹೇಳಿದ ಸನ್ಯಾಸ ಸಭಾ ಹೋಗಿ ಉದ್ದಕ್ಕ ದಂಡೋತ್ ನಮಸ್ಕಾರ ಬಿಡಾಕತ್ ನೋಡ್ರಿ. ಹುಡುಗಿ ದಂಡೋತ್ ನಮಸ್ಕಾರ ಬಿಡಾಕತ್ವ ಅಂತ. ಅದಕ್ಕೆ ನಮ್ಮ ಚಟ ಎಂತ ಚಟ ಇರ್ಬೇಕಂದ್ರ ಪಂಡ್ರಪುರಕ್ಕೆ ಹೋಗೋ ಚಟ ಆತೈತಿಲ್ರಿ ನಮಗ್. ನೀವು ಮನಿಗ್ ಹೋಗಂದ್ರ ಯಾರು ಹೋಗ್ತೀರೇನಪ್ಪ? ನೀವು ಹೋಗೋಲ್ಲ. ಪಂಡ್ರಾಪುರಕ್ಕೆ ಹೋದಾಗ ನಮಗ್ ಸಮಾಧಾನ. ಈ ಮನೆಯವರಿಗೂ ಒಂದು ಚಟ ಹತ್ತೈತಿ. ಏನ್ರಿ? ಸಂತ್ರಿ ಪ್ರಸಾದ ಮಾಡಬೇಕ ಅನ್ನೋ ಚಟ ಹತ್ತೈತಿ. ಈ ಚಟ ಏನ್ ಮಾಡ್ತತ್ರಿ? ನಿಮ್ಮನ್ನು ವೈಕುಂಠಕ ತನ ಓದಾಸ್ತೈತಿ ಅಂತ ಹೇಳ್ತಾರ. ಈ ಮಾತು ವೈಕುಂಠ ತನ ಓದಾಸ್ತೈತಿ. ಇದು ಸಾಮಾನ್ಯ ಪದ ಅಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕೆ ಏನಂತಾರ? ಜ್ಞಾನ ಮಾಡು, ಇಲ್ಲಾದ್ರ ದಾನ ಮಾಡಂತಾರ. ಜ್ಞಾನಕ್ಕೆ ಎಷ್ಟು ಬೆಲೆ ಐತಿ ದಾನಕ್ಕೂ ಅಷ್ಟು ಬೆಲೆ ಐತಿ ಅಂತ ಹೇಳ್ತಾರ. ದಾನಕ್ಕೆ ಎಷ್ಟು ಬೆಲೆ ಐತಲ್ಲ ಅಷ್ಟು ಜ್ಞಾನಕ್ಕೂ ಬೆಲೆ ಐತಿ. ಮತ್ತೆ 2 ಸರಿ ಸಮಾನ ಹಿಡಿದ್ರ ಅವ್ 2 ಸರಿ ಸಮಾನ ಅದಾವ. ದಾನ ಜ್ಞಾನ 2 ಸರಿ ಸಮಾನ ಅದಾವ. ನೀಗಿದ್ರ ದಾನ ಮಾಡು, ನೀಗ್ಲಿಲ್ಲ ಅಂದ್ರ ಜ್ಞಾನ ಮಾಡು. ನೀಗ್ಲಿಲ್ಲ ಅಂದ್ರ ಜ್ಞಾನ ಮಾಡಿದ್ರ ಕರೆ ಇದ್ರ ಅದೇನಾಗ್ತತ್ರಿ ಅಂತ ಕೇಳಿದ್ರ, ಎಂದಿಲ್ಲೊಂದು ದಿನ ಕೈಲಾಸಪತಿಯನ್ನ ನೀ ಹುಡುಕ್ಬೇಡ, ಕೈಲಾಸಪತಿ ನಿನ್ ಹುಡುಕ್ತೇನೆ ಅಂತ ಹೇಳತ್ತಾನ್ರಿ. ಯಾವ ಅಧ್ಯಾಯದೊಳಗೆ ಹೇಳತ್ತಾನ ಇದನ್ನ? 12ನೇ ಅಧ್ಯಾಯ ಭಕ್ತಿ ಯೋಗ. ಭಕ್ತಿ ಪ್ರಾರಂಭ ಐತಿ. 12 ಭಕ್ತಿ ಪ್ರಾರಂಭ, ಯೋಗ ಐತಿ. ಯಾವಾಗ 12ನೇ ಅಧ್ಯಾಯದೊಳಗ ಭಕ್ತಿ ಪ್ರಯೋಗ ಹೇಳತ್ತಾನ ಪರಮಾತ್ಮ, ಕೈಲಾಸಪತಿ ಏನ್ ಮಾಡ್ತಾನ್ರಿ ಅಂದ್ರ ಯಾವಾಗ ಕೈ ಹಿಡಿತಾನ್ರಿ ಅಂತ ಕೇಳಿದ್ರ, ನೀರೊಳಗ ಮುನುಗುವಾಗ ಕೈ ಹಿಡಿತಾನ. ನೀ ಗಾಡಿ ತಗೊಂಡ್ ಹೋಗುವಾಗ ಇದ್ರ ಬರುವ ಗಾಡಿನ ಸರಿಸಿ ನೀನು ಮುಂದೆ ಪ್ರಯೋಗ ಮಾಡ್ತೇನೆ ಅಂತ ಹೇಳ್ತಾನ ಪರಮಾತ್ಮ. ಇನ್ನು ಏನ್ ಹೇಳೋದೈತ್ರಿ? ನೀವು ನಮ್ಮ ಮ್ಯಾಗ ಮನಸ್ಸು ಮಾಡಿದ್ರ ಎಡಕ್ಕ ಕಾಯ್ತೇನಿ, ಬಲಕ್ಕ ಕಾಯ್ತೇನಿ, ಮುಂದೆ ಕಾಯ್ತೇನಿ, ಹಿಂದೆ ಕಾಯ್ತೇನಿ ನನ್ನ ಭಕ್ತನ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ. ಇನ್ನು ಏನ್ ಹೇಳೋದೈತಿ ಹೇಳ್ರಿ? ಇನ್ನು ಏನ್ ಹೇಳ್ಬೇಕು ಭಗವಂತ? ಮತ್ತ ಕಾಯ್ದಿದ್ರ ಹೇಳೋರ್ ಇರ್ತಾರ್ರಿ, ಕಾಯ್ದಿದ್ರ ನನಗ ದೇವರನ್ನು ಪ್ರಧಾನ ಇಲ್ಲ ಅಂತ ತಿಳ್ಕೋರಿ ಅಂತ ಹೇಳ್ತಾರ ಪರಮಾತ್ಮ. ಇನ್ನು ಏನ್ ಹೇಳುದು ಹೇಳ್ರಿ? ದೇವರನ್ನು ಪದಾನ ಇಲ್ಲ ಅಂತ ತಿಳ್ಕೋರಿ. ನಾನು ಇರೋದು ಎದಕ್ಕ? ಇಲ್ಲಿ ಹೇಳ್ತಾರ ತುಕಾರಾಮ್ರು, ಎಡಕ್ಕ ವೈರಿಗಳಿರ್ಲಿ, ಬಲಕ್ ವೈರಿಗಳಿರ್ಲಿ, ಮುಂದ ನಿಂದಕ್ರಿರ್ಲಿ, ತುಕಾರಾಮ್ ಹೇಳ್ತಾನ ಹಿಂದ ನಿನ್ನ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾರ. ಇವ್ರು ವೈರತ್ ಮಾಡ್ಲಿ, ಇತ್ತಾಗ್ನವ್ರು ವೈರತ್ ಮಾಡ್ಲಿ, ಮುಂದೆ ನಿಂದೆ ಮಾಡ್ಲಿ, ಪರಮಾತ್ಮ ಇವ್ರ ಆಶೀರ್ವಾದದಿಂದ ನಿನ್ನ ಆಶೀರ್ವಾದ ನನಗೆ ಹಿಂದಿರ್ಲಿ ಅಂತ ಹೇಳ್ತಾರ ತುಕಾರಾಮ್. ಅನ್ಬೋದ್ರಿ? ನಾವು ಅನ್ಬೋದೇನ್ ನೋಡ್ರಿ. ಮತ್ ಹೇಳ್ತಾರ ತುಕಾರಾಮ್ರ, ನನಗ ಹೊಡಿಲಿ ಬಡಿಲಿ ಬೇಕಾದ ಶಿಕ್ಷೆ ಕೊಡ್ಲಿ, ನನಗ ತಾಳ್ಮೆ ಬರುವಂತ ಬುದ್ಧಿ ಕೊಡು ಅಂತ ಕೇಳ್ತಾರ ತುಕಾರಾಮ್. ನೀವ್ ಕೇಳ್ಬೋದನ್ ಹೇಳ್ರಿ, ಎಲ್ಲ ಸಂತರು ಹೇಳ್ರಿ, ವಿಚಾರ ಮಾಡ್ರಿ. ನಮ್ಮ ಜೀವನದೊಳಗೆ ಪರ್ಯಂತೂ ಬರೋದಿಲ್ಲ. ಮತ್ತ ಬರುದಿಲ್ಲ ಅಂದಾಗ ಮತ್ ನೀವ್ ಹೆಂಗ್ ಮಾಡ್ತೀರಿ? ತುಕಾರಾಮ್ ಅಂತಾರ, ನಿಮಗ ಇದೆಲ್ಲ ಬರುದು ಬೇಡ, ತಾಳ್ಮೆ ಆಗದಿದ್ರು ಕೂಡ ಬರೇ ನನ್ನ ಹಾದಿ ಹಿಡೀರಿ, ನಿಮ್ನ ವೈಕುಂಠಕ್ಕೆ ನಾ ಓದ್ ಹಸ್ತೇನೆ ಅಂತ ತುಕಾರಾಮ್ ಹೇಳ್ತಾರೆ. ನಿಮ್ ವೈಕುಂಠಕ್ಕೆ ಓದ್ ಹಸ್ತಿ ಬಿಡ್ತೇನೆ ನಾವು. ಬರೇ ನನ್ನ ಸಂತೆ ಶರಣರ ಪದ ಕೇಳ್ರಿ ಸಾಕು, ಅವ್ರ ವಚನ ಕೇಳ್ರಿ ಸಾಕು. ಅಲ್ರಿ, ಇಂಥ ಪುಣ್ಯಾತ್ಮರದ ಈ ಹೇಳುವಾಗ ಎಷ್ಟು ಆನಂದ ಆಗ್ತೈತಿ. ಮತ್ತ ಆ ಪುಣ್ಯಾತ್ಮರು ಹೇಳುವಾಗ ಎಷ್ಟು ಆನಂದ ಆಗಿರ್ಬಾರ್ದು ಹೇಳ್ರಿ ನೋಡೋಣ. ಎಷ್ಟು ಆನಂದ ಆಗಿರ್ಬಾರ್ದು ಆ ಪುಣ್ಯಾತ್ಮರದ. ಈ ಭಾರತ ದೇಶದೊಳಗೆ ಹುಟ್ಟಬೇಕಾದ್ರ, ಈ ಭಾರತ ದೇಶ ಎಂತ ಪುಣ್ಯ ಭೂಮಿ ಐತಿ ಅಂತ ಕೇಳಿದ್ರ ಅದಕ್ಕೆ ನೆಲೆನೇ ಇಲ್ಲ ಅಂತ ಹೇಳ್ಯಾರ. ಇದು ಪುಣ್ಯ ಭೂಮಿ. ನಾವು ನೀವು ಜನ್ಮ ಎತ್ತಬೇಕಾದ್ರೂ ಇದು ಪುಣ್ಯ ಭೂಮಿ ಇದೆ. ಇದು ಸಾಮಾನ್ಯ ಭೂಮಿ ಅಲ್ಲ. ಈ ಭೂಮಿ ಮಣ್ಣಾಗ ನಾವು ನೀವು ಹುಟ್ಟಬೇಕಂದ್ರೆ ಏನೋ ಪುಣ್ಯ ಮಾಡಿ ಹುಟ್ಟೇವಿ. ಅಲ್ಲಿ ಏನಂತಾರ? ಭವಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಹುಟ್ಟಬೇಕಾದ್ರ ಇಂಥ ಬಹುಜನ್ಮ ಎತ್ತಿ ನಾವು ನೀವು ಬಂದೇವ್ ಪುಣ್ಯಾತ್ಮರೇ ತುಕಾರಾಮ್ ಅಂತಾರ. ಯಾಕಂದ್ರ ನಮಸ್ಕಾರ ಬಂತೀಗ ಆಡ್ರಿ ಅಂತಂದ್ರ ಬಸ್ನ್ಯಾಗ ನಾವು ನೀವು ಕುಂತಿರ್ತೇವಿ. ಆ ಬಸ್ಸಿನ ಕಂಡಕ್ಟರ್ ಟಿಕೆಟ್ ಯಾರಿಗೆ ಕೊಡ್ತಾನ್ರಿ? ಬಸ್ನ್ಯಾಗ ಇದ್ದವ್ರಿಗೆ. ಹೌದಿಲ್ರಿ? ತೆಳಗಿದ್ದವ್ರಿಗೆ ಟಿಕೆಟ್ ಕೊಡ್ತಾನೇನ್ರಿ ಅವ್? ತೆಳಗಿದ್ದವ್ರಿಗೆ
ಈಗ ಹೊರಗ್ ಕುಂತಾರ ಅವ್ರಿಗೆ ಟಿಕೆಟ್ ಕೊಡಾಕ್ ಬರ್ತೈತೇನ? ಬರುದಿಲ್ಲ. ಹಂಗ ಪರಮಾತ್ಮ ಏನ್ ಮಾಡ್ತಾನ, ಈ ನಾಮ ಸ್ಮರಣದ ಬಸ್ನ್ಯಾಗ ಕುಂತೇವ್ ನಾವು ನೀವು. ಭಗವಂತ ಚಿತ್ರಗುಪ್ತ ಹೇಳತಾನೀಗ ಆಲ್ರೆಡಿ ಹೇಳ್ತಾ ಇದ್ದಾನೆ ಏನಂತ, ಏನು ನನ್ನ ಮನಸ್ಸಿದಿಂದ ಈ ನನ್ನ ನಾಮಸ್ಮರಣದ ಬಸ್ಸಿನೊಳಗೆ ಯಾರು ಕುಂತಾರಲ್ಲ ಇವರ ದರಿದ್ರಗಳನ್ನೆಲ್ಲ ತೆಗೆದು ಇವ್ರನ್ನ ಶುದ್ಧ ಮಾಡಂತ ಪರಮಾತ್ಮ ಹೇಳತ್ತಾನ. ಇವ್ರಿಗೆ ಟಿಕೆಟ್ ಕೊಡು. ಎಂತ ಟಿಕೆಟ? ನನ್ನ ವೈಕುಂಠಕ್ಕ ಸೇರ್ಬೇಕು ಎಂದಿಲ್ಲೊಂದು ದಿನ ಅಂತ ಟಿಕೆಟ್ ಕೊಡು ಅಂತ ಹೇಳ್ತಾನ. ಮತ್ ಬಸ್ನ್ಯಾಗ ಇದ್ದ ಕಂಡಕ್ಟರ್ ತೆಳಗಿನಾರು ಕೊಡ್ರಿ ಅಂದ್ರೆ ಕೊಡ್ತಾನ? ಕೊಡೋದಿಲ್ಲ. ಅದು ಸಿಕ್ಕಾರಿಗೆ ಬರುದಲ್ರಿ ಅದು ಕೇಳಬೇಕಾದ್ರೆ ಬೌದ್ಧ ಸುಕೃಂತ ಆಚೆ ಜೋಡಿ ಮನನ ಬಿಟ್ಟಲಿಯ ಓಡಿ. ಅದು ಬಹುಜನ್ಮದ ಸುಖ ಬೇಕಂತ ಇದನ್ನ ಕೇಳ್ಬೇಕಾದ್ರು, ಇದನ್ನ ಹೇಳಬೇಕಾದ್ರೂ ಬಹುಜನ್ಮದ ಸುಕೃತ್ ಬೇಕಂತ. ಅದಕ್ಕೆ ಪುಣ್ಯಾತ್ಮ ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಇಷ್ಟೆಲ್ಲಾ ನಾಮಸ್ಮರಣೆ ಹೇಳ್ಕೊಂತ ಬಂದಾನ ಕರೆ. ಆದ್ರೆ ಏನಂತಾರಂದ್ರ ಬಸ್ನ್ಯಾಗ ಸಿಟಿ ಹೊಡಿತಾನ ಕಂಡಕ್ಟರ್, ಒಮ್ಮೆ ಒದರಿದ್ರು ಅವ ತರ್ಬೇಕ್ರಿ. ಮತ್ತ 2ನೇ ಸಲಕ್ಕೂ ವಾರ್ನಿಂಗ್ ಕೊಡ್ತಾನ, ಅವಾಗ ತರ್ಬೇಕ. 3ನೇ ಸಲಕ್ ಸಿಟಿ ಹೊಡೆದ ತರಬ್ಲಿಲ್ಲ ಅಂದ್ರ ನೀ ಮಾಡ್ಕೊಂಡ್ ನಾ ಮಾಡ್ಕೊಂತಾನೆ ಅಂತ ಯಾವ್ದು ಹೋಗ್ಬಿಟ್ನಂದ್ರ ಏನ್ ಮಾಡ್ತಾನ ಬಸ್ಸಿನ ಡ್ರೈವರ್? ಈಗ ನಮಗಿಲ್ಲಿ ವಾರ್ನಿಂಗ್ ಕೊಟ್ರ ಹವಾಲ್ದಾರ, ತರಬ್ಲಿಲ್ಲ ಅಂದ್ರ ನೀ ಏನ್ ಮಾಡ್ಕೊಂತಿ ಅಂತ ನೀವ ಯಾವ್ದು ಹೋದ್ರಿ ಅಂದ್ರ ನಾರ ಏನ್ ಮಾಡ್ಬೇಕ್ರಿ? ಹೇಳವ್ರಿಗೆ ಯಾರಿಂದ ಬೆಲೆ ಐತಿ ಅಂದ್ರ ಕೇಳವ್ರಿಂದ ಬೆಲೆ ಐತಿ. ಕೇಳವ್ರಿಂದ ಹೇಳವ್ ಬೆಲೆ ಐತಿ. ಹೇಳವ್ಗೆ ಯಾರಿಂದ ಬೆಲೆ ಐತಿ? ಇಲ್ಲಿ ಪರಮಾತ್ಮಗೆ ಯಾರಿಂದ ಬೆಲೆ ಐತ್ರಿ? ನೀವೆಲ್ಲಾರು ಅದೇಂತ ಪರಮಾತ್ಮಗ್ ಬೆಲೆ ಐತ್ರಿ. ಮತ್ತ ನೀವು ಇಲ್ಲಿಲ್ಲ ಪರಮಾತ್ಮ ಏನ್ ಗಂಟಿ ಬರಸ್ತಾನಂತೀರೇನ? ಗಂಟಿ ಬರಸ್ತಾನ? ಇಲ್ಲ. ಪರಮಾತ್ಮಗ ನೀವು ಅದೇವಂತ ಪರಮಾತ್ಮಗೂ ಬೆಲೆ ಐತಿ. ಪರಮಾತ್ಮ ಏನಂತಾನ, ನನ್ನ ಉಸಿರು ನನ್ನ ಜೀವವನ್ನ ಹರಿದು ಮನುಷ್ಯ ಜನ್ಮ ಮಾಡಿಕೊಟ್ಟೆ ನಿಮ್ಗಂತಾನ. ನೀವು ಕೂಡ್ಬೇಕು. ನೀವು ಕೂಡ್ಬೇಕಾದ್ರ ನಿಮ್ ಭಾವ ಚಲೋ ಇರ್ಬೇಕಂತ ಪರಮಾತ್ಮ. ಯಾವಾಗ ಅನಗಡಸ ಬಾಬಾ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರ, ಭಾಗ್ಯರಥಿ ಕೇಳ್ತಾನ, ಭಾಗ್ಯರಥಿ ನಿನ್ನ ತಂದೆ ಎಲ್ಲದಾನ ತುಕಾರಾಮ ಅಂತ ಕೇಳ್ತಾನ. ಬಾಬಾ ನನ್ನ ತಂದೆ ತುಕಾರಾಮ ಬಂಡಾರ ಪರ್ವತದ ಮ್ಯಾಲ ಕುಂತಾನ. ಅವಾಗ ಅನಗಡಸ್ ಬಾಬಾ ಹೆಂಗ್ ಹೋದಾಗ ಗೊತ್ತೇನ್ರಿ? ನಡ್ಕೊಂತ ಹೋಗ್ಲಿಲ್ರಿ ಅಲ್ಲಿಂದ ಅವ. ಈ ಭಾಗ್ಯರಥಿ ತನ್ನ ತುಕಾರಾಮನ ಮಗಳ ಕೈಯಾಗ ಇಷ್ಟು ಪುಣ್ಯ ಐತಿ, ಇಷ್ಟು ಪವಾಡ ಐತಿ ಅಂದ್ರ ತುಕಾರಾಮರ್ದು ಎಷ್ಟು ಪವಾಡ ಇರಬಾರ್ದು. ನಡ್ಕೊಂತ ಹೋಗೋದು ಬೇಡ, ಒಂದ್ ಗಾಡಿ ಮ್ಯಾಲ ಹೋಗೋದು ಬೇಡ, ಇಲ್ಲಿಂತ್ರ ಉಳ್ಕೊಂತ ಹೊಂಟ ಅಂತ್ರಿ ಬಂಡಾರ ಪರ್ವತಕ್ಕೆ. 4 ಕಿಲೋಮೀಟರ್ ಉಳ್ಕೊಂತ ಹೋದಂತ ತುಕಾರಾಮನ ಪಾದಕ್ಕೆ ಹೋಗಿ ಬಿದ್ದ. ತುಕಾರಾಮನಿಗೆ ಏನ್ ಹತ್ತಿತ್ರಿ ಅಂದ್ರ ಬಂಡಾರ ಪರ್ವತದ ಮೇಲೆ ಸಮಾಧಿ ಹತ್ತಿತ್ತು ಅವ್ರಿಗೆ. ಹೋಗಿ ಅವ್ರನ್ನ ಎಚ್ಚರ ಮಾಡಿದ. ಎಚ್ಚರಾದ್ರು, ಯಾರಪ್ಪ ಪುಣ್ಯಾತ್ಮ ನೀ ಇಲ್ಲಿ ಬಂದ್ ನನ್ನ ಪಾದ ಹಿಡಿದಿ ಅಂತ ಕೇಳಿದ. ತುಕಾರಾಮ ಏನಂದಾರಿ ಅನಗಡಸ್ ಬಾಬಾ, ನಾ ಎಷ್ಟೋ ಓದಿದೆ, ತಿಳ್ಕೊಂಡ ಹೇಳ್ಕೊಂಡ ಏನು ಮಾಡಿದ್ರು ನಿನ್ನ ಪಾದದ ಧೂಳಿಲ್ಲೋನ ಅಂತ ಹೇಳಿದ ಅನಗಡಸ್ ಬಾಬಾ. ಎಂತವ್ರು ಇದ್ರು ತುಕಾರಾಮರು ಅಂದ್ ಇಂಥ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕನ್ನ ಒಲಿಸಿಕೊಂಡವ್ರು ತುಕಾರಾಮರು. ಪರಮಾತ್ಮನವನ ಸಲುವಾಗಿ ಕಣ್ಣೀರು ತೆಗಿಬೇಕಾದ್ರೆ ತುಕಾರಾಮನ ಸಲುವಾಗಿ ತುಕಾರಾಮ ಹೆಂಗಿರ್ಬಾರ್ದು ಹೇಳ್ರಿ? ಇಂಥ ಅದ್ಭುತ ತುಕಾರಾಮರಿದ್ರು ಪುಣ್ಯಾತ್ಮರೇ. ಏನೋ ಇಲ್ಲಿ 12ನೇ ಅಧ್ಯಾಯ ಭಕ್ತಿ ಯೋಗದೊಳಗ ಇಲ್ಲಿ ಉಲ್ಲೇಖ ಮಾಡ್ಕೊಂತ ಬಂದೇವಿ. ಆದ್ರೆ ಇದ್ರೊಳಗ ಏನೋ ಒಂದು ಅಶುದ್ಧ ಆಗಕ್ ಸಾಧ್ಯನೇ ಇರೋಲ್ರಿ. ಅದು ಮತ್ತ ಏನಂತ ಇಲ್ಲಿ ಅಧಿಷ್ಠಾನ ರೂಪದ ಮೇಲೆ ಯಾವ ಕುಂತಿರ್ತಾನ ನಾನೇನ್ರಿ ಹೇಳವಿಲ್ಲಿ. ಭಗವಂತ ಏನಂತಾನ, ತುಕಾರಾಮ್ ಏನಂದ, ನನಗೇನು ಬರೋದಿಲ್ಲ, ನನ್ನ ನಾಲ್ಗೆ ಮೇಲೆ ಕುಂತ ನುಡಿಯವ ಪರಮಾತ್ಮ ಅಂತ ಹೇಳ್ತಿದ್ದ ತುಕಾರಾಮ್. ನನಗ ಏನು ಸಾಧ್ಯ ಇಲ್ಲ ಅಂತಿದ್ದ. ಹಂಗ ನಿಮ್ಮೊಳಗ ಪ್ರಯೋಗ ಮಾಡಾವ ಯಾರು? ಪರಮಾತ್ಮನ. ಹೇಳಾವ ಯಾರು? ಅವನೇ. ಕೇಳಾವ ಯಾರು? ಅವನೇ ಅಂತ. ಕೇಳವ ಅವನ, ಹೇಳವನ ಅವನ. ಅದು ಹೆಂಗ್ರಿ ಅಂತ ಕೇಳಿದ್ರ ಈ ದೃಷ್ಟಾಂತ ಪೂರ್ವವಾಗಿ ಮುಗಿಸ್ಬಿಡ್ತೀನಿ, ಸಮರೂಪ ಮಾಡ್ತೀನಿ. ಇದರನ್ನ ಮನೆಗೆ ಹೋದ ಕೃಷ್ಣ ಪರಮಾತ್ಮ. ಇದರನ್ನ ಹೆಂಡತಿ ಒಂದು ಡಜನ್ ಬಾಳೆಹಣ್ಣು ತಗೊಂಡ ಕೃಷ್ಣಗೆ ತಿನ್ಸಾಕ್ ಹೋದ್ಲು. ಆ ಕೃಷ್ಣ ಹಿಡ್ಕೊಂಡ ಸುಲಿದು ಏನ್ ಮಾಡಿದಾರಿ ಪರಮಾತ್ಮ? ಆ ಇದರಿನ ಹೆಂಡತಿಗೆ ತಿನ್ಸಾಕತ್ತಾರಿ ಬಾಳೆಹಣ್ಣು. ಮತ್ ಇದರಿನ ಹೆಂಡತಿ ಏನ್ ತಿನ್ಸ್ಬೇಕ್ರಿ ಹಂಗಾರ? ಇದರನ್ನ ಹೆಂಡತಿ ಸಿಪ್ಪಿ ತಿನ್ಸಾಕತ್ಲ್ರಿ. ಯಾರಿಗೆ? ಕೃಷ್ಣ ಪರಮಾತ್ಮನಿಗೆ. ಇವ ಸಿಪ್ಪಿ ತಿನ್ನಾತ, ಆಕೆ ಏನ್ ತಿನ್ನಾತ್ಲರಿ? ಹಣ್ಣು ತಿನ್ನಾಕತ್ಲು. ಕೃಷ್ಣನ ಕೈಯಾಗಿಂದ ಹಣ್ಣು ತಿನ್ನಾತ್ಲಿಲ್ಲ. ಇವಾಗ ಏನ್ ತಿನ್ಸಾಕತ್ಲ? ಆಕೆ ಆ ಸಿಪ್ಪಿ ತಿನ್ಸಾಕತ್ಲು. ಇದ್ರ ಬಂದು ಕೇಳಿದ,
ಏ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಿಕೊಂಡಿಪ್ಪ ನೀನು, 14 ಲೋಕದ ಒಡೆಯ ಅನಿಸಿಕೊಂಡಿದಿ, ನೀ ಯಾಕೆ ಸಿಪ್ಪಿ ತಿನ್ನಾಕತ್ತಿ ಅಂತ ಕೇಳಿದ. ಯಾರನ್ನ? ಕೃಷ್ಣನ ಕೇಳಿದಾರೆ. ಅವಾಗ ಕೃಷ್ಣ ಪರಮಾತ್ಮ ಅಂದ, ನಾ ಸಿಪ್ಪಿ ತಿನ್ನವಲ್ಲೋ, ನಾ ಹಣ್ಣ ತಿನ್ನವ ಅಂತ ಹೇಳಿದ ಪರಮಾತ್ಮ. ನಾ ಸಿಪ್ಪಿ ತಿನ್ನವಲ್ಲ, ಹಣ್ಣ ತಿನ್ನವ, ನಾನು ಹಣ್ಣು ತಿಂದು ಸ್ವೀಕಾರ ಮಾಡವ ಅಂದ. ಅಲ್ಲ, ನನ್ನ ಕಣ್ಣು ಮುಂದೆ ಕಾಣ್ತತಿ, ಮತ್ ನೀ ಸಿಪ್ಪಿ ತಿನ್ನಾಕತ್ತಿ, ನನ್ನ ಸತಿ ಹಣ್ಣು ತಿನ್ನಾಕತ್ತಾಳ ಅಂತ ಹೇಳಿದಾರಿ. ಯಾರ? ವಿದುರ ಹೇಳಿದ. ಅವಾಗ ಏನಂದಾರಿ ಪರಮಾತ್ಮ? ಈ ದೃಷ್ಟಾಂತ ಪೂರ್ವಕ ಯಾಕೆ ಹೇಳ್ಬೇಕಾಗಿತ್ತಂದ್ರ, ನನ್ನೊಳಗೂ ಇರವ ನೀನ, ಹೇಳವನ ಬಾಯಾಗಿರವನು ನೀನ, ಕೇಳವನ ಬಾಯಾಗಿರವನು ನೀನ ಅಂತ ಯಾಕೆ ಪ್ರಯೋಗ ಮಾಡೈತೆ ಅಂತ ಕೇಳಿದ್ರ, ಇಲ್ಲಿ ವಿದುರಿಗೆ ಹೇಳ್ತಾನ ಕೃಷ್ಣ ಪರಮಾತ್ಮ, ಅಕ್ಕಿ ಒಳಗ ಕುಂತ ನಾ ಹಣ್ಣು ತಿನ್ನಾಕತ್ತೇನಿ, ನನ್ನೊಳಗ ಕುಂತ ಆಕಿ ಸಿಪ್ಪಿ ತಿನ್ನಾಕತ್ತಾಳ ನೋಡಂದ. ಏನಂದ? ನನ್ನೊಳಗ ಆಕೆ ಆಗ್ಯಾಳ, ನಿನ್ನ ಸತಿ ಆಗ್ಯಾಳ, ನಿನ್ನ ಸತಿ ಒಳಗ ನಾನಾಗೇನಿ, ನಾ ಹಣ್ಣು ತಿನ್ನಾಕತ್ತೇನಿ, ಆಕೆ ಏನ್ ತಿನ್ನಾತಾಳ? ನನ್ನೊಳಗೆ ಸಿಪ್ಪಿನ ತಿನ್ನಾಕತ್ತಾಳ ಅಂದ. ಯಾಕೆ ಅದಕ್ಕೆ ದೇವ್ರ ಏನದಾನಂತಂದ್ರ ಹಣ್ಣು ತಿನ್ನವದಾನಂತ. ಯಾವ ಹಣ್ಣ ರೀ? ಯಾವ ಭಕ್ತಿ ಪ್ರಯೋಗ ಹಣ್ಣು ಐತಲ್ಲ, ಈ ಹಣ್ಣು ತಿನ್ನವದಾನ. ಬಾಳೆಹಣ್ಣು ಯಾರು ಮಾಡಿದ್ರಿ? ನೀವು ಮಾಡಿದ್ರಿ? ಎಲ್ಲಾ ದೇವ್ರ ಮಾಡಿದ ವಸ್ತು ಇದು. ಇಲ್ರಿ, ನಾವು ಬಾಳೆ ಗಿಡ ಬಾಳ ಬೆಳೆಸಿದಿವ್ರಿ, ನೀರ ಇಲ್ಲಿಲ್ಲ ಅಂದ್ರೆ ಬೆಳೆಸ್ರಿ ನೋಡು. ದೇವ್ರ ಏನ್ ಮಾಡಿದ? ಸೂರ್ಯ ಚಂದ್ರ ಅನ್ನುವಂತ ಬೆಳಕನ್ನ ಕೊಟ್ಟ ಈ ಭೂಮಿ ಮ್ಯಾಲ. ದೇವ್ರೇನ್ ಕೊಟ್ಟಾನಂತೀವಿ ನಾವು ಎಷ್ಟೋ ಮಂದಿ. ದೇವ್ರೇಂತ ನಾ ಕೊಟ್ಟಿದ ವಸ್ತು ಇಟ್ಕೊಂಡು ಬಂದ್ರ ನಿನ್ನಂತ ಪಂಡಿತನ ಯಾರಿಲ್ಲ ಅಂತ ದೇವ್ರು ಹೇಳತ್ತ. ಅದಕ್ಕಾಗಿ ಯಥಾಮತಿ ಪ್ರಕಾರವಾಗಿ ಪುಣ್ಯಾತ್ಮರೇ, ಇಲ್ಲಿ ಕುಂತಂತ ಮಹಾತ್ಮರ ಪಾದಕ್ಕೂ ನನ್ನ ದೀರ್ಘ ದಂಡತ್ ನಮಸ್ಕಾರವನ್ನು ಸಲ್ಲಿಸುತ್ತಾ ನನ್ನ ಪ್ರವಚನ ವಿರಾಮ ಕೊಡ್ತೀನಿ.